ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಂದಿನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕುರುಡುಮಲೆ ಗಣೇಶ ದೇವಸ್ಥಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ವಿಡಿಯೋ ಪೂರ್ತಿ ನೋಡಿ. ಗೋರ್ಮಕ್ಳಲ್ಲಿ ಆಂಜನೇಯ ಸ್ವಾಮಿ. ಅಲ್ಲಿ ಗುಡಿನ ಒಳಗಡೆ ನಾವು ಮುಳ್ಬಾಗ್ಲಿಗೆ ಹೋಗಬೇಕಾಗಿತ್ತು. ಸೊ ಇಲ್ಲಿ ಕುರುಡುಮಲೆಯಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನ ತುಂಬ ವಿಶೇಷ ಆಗಿ ಪ್ರಸಿದ್ಧಿಯಾಗಿರೋದು, ತುಂಬ ಹೆಸರುವಾಸಿಯಾಗಿರೋ ದೇವಸ್ಥಾನ. ಸೊ ನಾವು ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೂರ ನೋಡಿ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿದ್ದಾವಲ್ಲ. ಸೊ ನೋಡಿ, ಈ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ಬರೋ ಅಷ್ಟೊತ್ತಲ್ಲಿ 1 ಗಂಟೆ ಹಾಗಾಗ್ಬಿಟ್ಟಿತ್ತು. ಕ್ಲೋಸಿಂಗ್ ಟೈಮಲ್ಲಿ ನಾವು ಬಂದಿದ್ದೀವಿ. ನಾವು ಸ್ವಲ್ಪ ಲೇಟ್ ಆಗಿದ್ದರೂ ಕೂಡ ನಾವು ದೇವ್ರ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಬೇಜಾರಾಗಬೇಕಾಗಿತ್ತು ಅವಾಗ. ಸದ್ಯಕ್ಕೆ ಗಣೇಶನ ಆಶೀರ್ವಾದದಿಂದ ಗಣೇಶ ದೇವ್ರು ನಮಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ರೀಚ್ ಆದ್ವಿ. ಪಾಪು ಮಲಗಿಬಿಟ್ಟಿದ್ಲು. ಪಾಪುನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ. ಸೊ ಹರ್ಷು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಬರ್ತಾಯಿದ್ದೀನಿ ನಿಮಗೆಲ್ಲ ದೇವಸ್ಥಾನ ತೋರಿಸೋಣ ಅಂತ. ಸೊ ನೋಡಿ, ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ವೀಡಿಯೋ ತೊಗೊಂಡಿದ್ದೀನಿ, ತೊಗೋಬಾರ್ದು. ಜಸ್ಟ್ ಒಂದು 2 ಸೆಕೆಂಡ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಯಾಕೆ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಎಲ್ಲ ತೊಗೋಬಾರ್ದು ಅಂದರೆ, ಪ್ರತಿಯೊಬ್ಬರು ವೀಡಿಯೋ ಫೋಟೋ ಮಾಡಿ ಇಟ್ಕೊಬಿಟ್ರೆ ಯಾರೂ ಬರೋದಿಲ್ಲ ಅಲ್ವಾ. ಅದು ಹಾಕ್ತೀನಿ ನಿಮಗೆ. ಚೆನ್ನಾಗಿದೆಯಾ ಬಳೆ? ನಿನಗೆ ಬೇಕಾಗಿರೋ ತಗೋ. ನಿಂಗೆ ಯಾವ್ದು ಬೇಕೋ ತಗೋ. ಯಾವ್ದು ಬೇಕು? ಯಾವ್ದು ಬೇಕು ಹೇಳಿ ನಿಂಗೆ. ಆಗುತ್ತೆ. ಯಾವ್ದು ಬೇಕು ಚಿನ್ನರಿಗೆ? ಇದಾ? ಅದು ಅವಳಿಗೆ ಮ್ಯಾಚಿಗೆ ಹೇಳ್ತಾವಳು ಅವಳು. ಇದತ್ತೆ ಪಿಂಕ್ ಕಲರ್ ಅಂತೆ, ಪಿಂಕ್ ಕಲರ್. ಎಲ್ಲ ಮಾತು ಹೇಳ್ತಾರೆ. ಇಲ್ಲಿ ಕೂತ್ಕೊ ಅಂದ್ರೆ ಕೂತ್ಕೊಳ್ಳಲ್ಲ. ಕೂತ್ಕೊಳ್ಳಿ ಇಲ್ಲಿ. ಕೂತ್ಕೊ ಬಂಗಾರಿ. ಹಿಂಗಂತೀಯ? ಇಲ್ಲಿರೋ ಮನೆಗೆ ಹೋಗೋಣ. ನಮ್ಮ ಮನೆ ಹತ್ರನೇ. ಅಲ್ಲಿ ಗೊತ್ತಿಲ್ಲ, ಅದಕ್ಕೆ ಇಲ್ಲ ಕುತ್ಕೊಂಡೇ ಜನ. ಹಾಗೆ ಫ್ರೆಂಡ್ಸ್, ನನಗೆ ಈ ಥರ ಕೈಗೆ ಬಳೆಗಳು ಹಾಕಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ತುಂಬ ಒಳ್ಳೊಳ್ಳೆ ಕಲರ್ ಆಗಿರೋ ಬಳೆಗಳೆಲ್ಲ ಇದ್ವು, ಚೆನ್ನಾಗಿರೋ ಬಳೆಗಳು. ತುಂಬ ದಿವಸ ಆಯಿತು ಬಳೆಗಳು ಹಾಕ್ಸ್ಕೊಂಡು, ಅದಕ್ಕೆ ಬಳೆಗಳನ್ನೆಲ್ಲ ಹಾಕ್ಸ್ಕೊಂಡೆ. ನನ್ನ ಹಸ್ಬೆಂಡು ಇದು ನಿನ್ನ ಸೀರೆಗೆ ಮ್ಯಾಚ್ ಆಗುತ್ತೆ, ಈ ಕಲರ್ ತಗೋ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋ ಬಳೆನೇ ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಸ್ಟಿಕ್ಕರ್ದು ತುಂಬಾ ಸ್ಟಿಕ್ಕರ್ಸ್ ಇಡ್ತೀನಿ ನಾನು. ಸೊ ಅದಕ್ಕೆ ಕಲರ್ ಆಗಿರೋ ಸ್ಟಿಕ್ಕರ್ಸು, ಹಾಗೆ ನಮ್ಮ ಅಮ್ಮಗೆ ಒಂದು ಸ್ಟಿಕ್ಕರ್ ತಗೊಂಡ್ವಿ. ಆಮೇಲೆ ಪಾಪ್ಗೆ ಕ್ಲಿಪ್ಸು ಅವೆಲ್ಲ ತಗೊಂಡ್ವಿ. ಇಲ್ಲಿ ನೋಡಿ, ಕೋತಿಗಳು ಎಷ್ಟಿತ್ತು ಗೊತ್ತಾ? ಚಿಕ್ಕ ಚಿಕ್ಕ ಮರಿಗಳು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾವೆ. ಕಲ್ಯಾಣಿ ಕೂಡ ಇದೆ. ಹಾಗೆ ದೇವಸ್ಥಾನ ಬಂದರೂ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತೈತೆ ಅಂದರೆ ತುಂಬ ಚೆನ್ನಾಗಿದೆ. ಅಪ್ಪು ಅವಳೆಲ್ಲ ಶರು ಬುಜ್ಜು ಅಲ್ಲೋಡೆ. ಅವಳೆಲ್ಲೋ ನೋಡ್ತಾವಳೆ. ಅಲ್ಲಿ ನೋಡಲ್ಲಿ ಮಾತ್ರ ಕುತ್ಕೊಂಡೋಗೋಣ. ಮತ್ತೆ ಹೋಗೋಣ. ಸರಿ,
ಏಯ್ ನಾವೀಗ ಆಡ್ಸೋದಷ್ಟೇ. ಅದೇ ಆಯ್ತು. ಏಯ್ ಇಲ್ಲಡಿ ಇಲ್ಲಡಿ ಅಬ್ಬು ಅಬ್ಬು ಗಾಳಿ ಗಾಡಿಗೆ ಆಡ್ತಿದ್ದೆ ನೋಡು, ಗಾಡಿಗೆ ಆಡ್ತಿದ್ದೆ ನೋಡಿ. ಅವಳು ನೋಡು ನಿಲ್ಸ್ತಾವಳೆ. ಅದು ಬೆಟ್ಟ ಹತ್ರ ಹೋಗೋಣ ಆ ಕಡೆ. ಇಲ್ಲಿ ಹಂಗೆ ಹೋಗು. ಅರ್ಧ ತೋರಿಸಿ. ಬುಜ್ಜು ಬುಜ್ಜು ಏಯ್ ಹಾಯ್ ಮಾಡು, ಈ ಕಡೆ ನೋಡು. ನೋಡಿ ಅಪ್ಪ ನೋಡು, ಅಪ್ಪ ಹೆಂಗಿದ್ದಾರೆ ನೋಡು. ಇದು ಕೆಳಗಡೆ ಇದು ಮಾಡಿ. ಮುತ್ತು ಬಿಡು. ಸೊ ದೇವಸ್ಥಾನದಲ್ಲಿ ತುಂಬ ಹೊತ್ತಿದ್ದು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ದೊಡ್ಡಪ್ಪ ಮನೆಗೆ ಹೋಗ್ಬೇಕಲ್ವಾ. ಸೊ ಹರ್ಷವ್ರ ಅತ್ತೆ ಮಾವ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಎಲ್ಲಿದ್ದೀರ ಅದೆಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು. ಇನ್ನೇನು ಬಂದುಬಿಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಅವ್ರು ವೆಯ್ಟಿಂಗು, ಅದಕ್ಕೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನೂ ದೇವಸ್ಥಾನ ಕೂಡ ಹಾಗೆ ಕ್ಲೋಸ್ ಮಾಡ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್, ನೀವು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ. ಗಣೇಶ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ಹಾಗೆ ಬರ್ತಾಯಿದ್ದಾಗ ಇಲ್ಲೊಂದು ಈಶ್ವರ ದೇವಸ್ಥಾನ ಒಂದಿತ್ತು. ಸೊ ಅಲ್ಲಿಗೂ ಬಂದಿದ್ದೀವಿ. ಸೊ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಸುಗಳೆಲ್ಲ ಇಲ್ಲೇ ಇದ್ವು ನೋಡಿ, ಅವೆಲ್ಲ ಎಷ್ಟು ಚೆನ್ನಾಗಿದ್ವು ಗೊತ್ತಾ. ಪಾಪು ನೋಡಿ ಖುಷಿಪಟ್ಲು. ಇಲ್ಲಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗಣೇಶ ಹಬ್ಬ ದೇವರು ಸಖತ್ತಾಗಿದೆ. ಹಾಗೆ ದೇವಸ್ಥಾನ ಕೂಡ ಅಷ್ಟೇ ತುಂಬ ಪ್ರಶಾಂತವಾಗಿ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ದೇವಸ್ಥಾನ ಅಂದ್ರೇ ಏನೋ ಒಂಥರ ಖುಷಿ ಫ್ರೆಂಡ್ಸ್. ಅಲ್ಲಿ ಇರೋಷ್ಟು ಹೊತ್ತು ತುಂಬ ಚೆನ್ನಾಗಿರುತ್ತೆ ಮನಸ್ಸು. ಯಾವುದೇ ಆಲೋಚನೆ ಇರಲ್ಲ, ಏನೂ ಇರಲ್ಲ, ಪ್ರಶಾಂತವಾಗಿರುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಸವಣ್ಣದು ದೇವಸ್ಥಾನ ಇದೆ. ಇಲ್ಲಿ ಹಸುಗಳೆಲ್ಲ ಮೇಯ್ತಾಯಿತ್ತು ದೇವಸ್ಥಾನದ ಒಳಗಡೆನೆ ನೋಡಿ ಈಶ್ವರನ ದೇವಸ್ಥಾನ. ಶಿವಗೆ ಕೈ ಮುಗಿದು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಯನ್ನು ಕೇಳ್ಕೊಳ್ಳಿ, ಒಳ್ಳೇದು ಮಾಡ್ತಾರೆ ದೇವರು. ಈಗ ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಬೇಕು, ಆವಾಗಲೇ ಒಳ್ಳೆಯದಾಗೋದು. ಅಂದರೆ ನಮಗೆ ಆ ದೇವಸ್ಥಾನಕ್ಕೆ ಬಂದಿರೋದಕ್ಕೆ ಒಂದು ಒಳ್ಳೇದಂತ ಆಗೋದು. ಕುತ್ಕೊಂಡು ಹೋಗಬೇಕು, ಹಾಗೆ ಹೋಗಬಾರ್ದು. ಸೊ ಇದನ್ನು ನಾವು ಯಾವಾಗಲೂ ಪಾಲಿಸ್ತೀವಿ. ಸೊ ನಾನು ನನ್ನ ಹಸ್ಬೆಂಡು ತುಂಬ ದಿವಸ ಆದಮೇಲೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀವಿ. ಕ್ಯಾಮ್ರಾದಲ್ಲೇ ಬರೋದಿಲ್ಲ ಅಂತಾರೆ ನನ್ನ ಹಸ್ಬೆಂಡು. ಈಗ ಕ್ಯಾಮ್ರಾಮನ್ ಆಗಿದ್ದಾರೆ ನನ್ನ ಹಸ್ಬೆಂಡು. ಆದರೂ ಕೂಡ ಫೋಟೋ ವೀಡಿಯೋ ಮಾಡಿ ಅಂದರೆ ಸರಿಗೆ ಮಾಡೋದಿಲ್ಲ ಫ್ರೆಂಡ್ಸ್. ಸೆಕೆಂಡಲ್ಲೇ ರೀಲ್ಸ್ ಬಿಡ್ತಾರೆ ಮಾಡಿಬಿಟ್ಟು. ಪಾಪುನ ಕರಿತಾಯಿದ್ದೀನಿ ಬಾರೆ ಅಂದರೆ ಅವಳು ಬರ್ತಾಯಿಲ್ಲ. ಅವಳು ಆಟ ಆಡ್ಕೊಂಡೇ ಇದ್ದಾಳೆ. ಅವಳು ಆಟ ಆಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. ಇನ್ನೊಂದು ನನ್ನ ಹಸ್ಬೆಂಡ್ದು ಕಾಮಿಡಿ ಏನು ಅಂತಂದರೆ, ಫೋಟೋ ಹಿಡೀರಿ ಅಂದರೆ ವೀಡಿಯೋ ಮಾಡ್ತಾರೆ, ವೀಡಿಯೋ ಹಿಡೀರಿ ಅಂದರೆ ಫೋಟೋ ಹಿಡಿತಾರೆ. ಸರಿ ಹೆಂಗೋ ಒಂದು ಫೋಟೋ ವೀಡಿಯೋ ತೊಗೊಂಡಾಯ್ತು. ಇವಾಗ ಪಾಪುನು ಕೂರಿಸಿ ಅವಳು ಫೋಟೋ ವೀಡಿಯೋ ತೊಗೊತಾ ಇದ್ದೀವಿ. ಅವಳು ಅಲ್ಲಿಂದ ಬರೋದೇ ಇಲ್ಲ ಅಂತಾಳೆ. ಆಮೇಲೆ ಹಸು ನೋಡಿ ನಾನು ಅಲ್ಲಿ ಹೋಗಬೇಕು ಅಂತ ತುಂಬ ಹಠ ಮಾಡಿದ್ಲು. ಹಾಗೆ ಅದಕ್ಕೆ ಹಸು ಪಾಪುನ ಕರ್ಕೊಂಡು ಹಸು ಹತ್ರ ಹೋಗಿದ್ದಾರೆ. ನೋಡಿ ಹಸು ಎಷ್ಟು ಚೆನ್ನಾಗಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡಿಸ್ಕೊಂಡಿತ್ತು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಹಸು ಮಾತ್ರ. ಹಸುಗಳು ತುಂಬ ಬೇಗ ರೆಸ್ಪಾಂಡ್ ಆಗುತ್ತೆ. ಜಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಸೊ ಇಲ್ಲಿ ಬಂದಾಗ ಈ ದೇವಸ್ಥಾನನೂ ಮಿಸ್ ಮಾಡಬೇಡಿ. ಒಳ್ಳೆ ಗಾಳಿ ಬೆಳಕು, ಪ್ರಶಾಂತವಾದ ಜಾಗ, ಚೆನ್ನಾಗಿದೆ ದೇವಸ್ಥಾನ. ಸೊ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ದೇವಸ್ಥಾನ. ಸೊ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ, ಹೋಗಬೇಕಲ್ವಾ. ನಮಗೋಸ್ಕರ ವೆಯ್ಟಿಂಗು. ನಮ್ಮ ಅತ್ತೆ ಮಾವ ಪಾಪ ಅಡುಗೆ ಮಾಡಿ ನಮಗೋಸ್ಕರ ವೆಯ್ಟಿಂಗಲ್ಲಿದ್ದಾರೆ.
ಹಾಗೆ ಹೋಗುವಾಗ ಪಾಪು ಕೈಯಲ್ಲೇ ಇಲ್ಲಿ ಅಜ್ಜಿ ತಾತ ಇದ್ದಾರಲ್ಲ ಅವ್ರಿಗೆ ದುಡ್ಡು ಕೊಡಿಸ್ತಾ ಇದ್ದೀನಿ ಪಾಪು ಕೈಯಲ್ಲೇ. ಇದೆಲ್ಲ ಅವಳು ಕಲ್ತ್ಕೋಬೇಕು, ನಾವು ಹೇಳ್ಕೊಡ್ಬೇಕು. ಪಾಪು ಅವಳ ಕೈಯಲ್ಲೇ ಕೊಟ್ಟರೆ ನಾಳೆ ದಿವಸ ಅವಳ ಕೈಯಲ್ಲಿ ಆಗೋಷ್ಟು 4 ಜನಕ್ಕೆ ಸಹಾಯ ಮಾಡ್ತಾಳೆ. ಸೊ ಇದೆಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅಂದರೆ ನಾವು ಮಾಡಬೇಕು, ಮಕ್ಳ ಕೈಯಲ್ಲೂ ಕೂಡ ಮಾಡಿಸ್ಬೇಕು, ಒಳ್ಳೆಯದು. ಸೊ ಅವಾಗೆ ಅವರು ಒಳ್ಳೆ ಬುದ್ಧಿ ಕಲಿತಾರೆ ಅಂತ ಹೇಳ್ತಾ ಈಗ ಪಾಪುಗೆ ಫೀಡಿಂಗ್ ಬಾಟ್ಲಲ್ಲಿ ಬಾದಾಮಿ ಹಾಲು ಕುಡಿತೀನಿ ಅಂದ್ಲು. ಅದಕ್ಕೆ ಅದನ್ನು ತಗೊಂಡು ಹಾಗೆ ಬರುವಾಗ ಆಡ್ತೀವಿ. ನಾವು ಅಲ್ಲಲ್ಲಿ ನಿಲ್ಲಿಸ್ತಾ ಇರ್ತೀವಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನಿಲ್ಲಿಸ್ತಾ ಇರ್ತಾರೆ, ಅವ್ರಿಗೆ ನೇಚರ್ ಕಾಲು ನಿಲ್ಲಿಸ್ತಾ ಇರ್ತಾರೆ. ಆಗ ಅದಕ್ಕೆ ನಾವು ಅಲ್ಲಲ್ಲಿ ನಿಲ್ತ್ಕೊತಾ ಇರ್ತೀವಿ. ನನ್ನ ಮಗಳಿಗೂ ಅಷ್ಟೇ ಕುತ್ಕೊಂಡು ಬೋರು, ಹೊರಗಡೆ ಬಂದರೆ ಆಟ ಆಡ್ಕೊಂಡಿರ್ತಾಳೆ. ಇಲ್ಲಿ ಬಿಟ್ಟು ನೋಡು ಬಿಟ್ಟಾಯ್ತು. ಅದೆಲ್ಲ ಬೇಡ, ಅಲ್ಲೆಲ್ಲ ಹೋಗ್ಬೇಡ, ಮುಳ್ಳು ಚುಚ್ಚುತ್ತೆ. ಹಸ ಬಯಸ್ತೀಯೇ ಲೇ ಬುಜ್ಜ, ಹಸ ಬಯಸ್ತೀಯಾ? ಎಲ್ಲಿ ಹಸ ಬಯಸ್ಕೊಂಡಿರ್ತೀಯಾ? ಸರಿ ನಾವು ಮನೆಗೆ ಹೋಗ್ತೀವಿ, ಹಸ ಬಯಸ್ಕೊಂಡಿರು. ಹಸು ಬಯಸ್ತಾಳಂತೆ ಫ್ರೆಂಡ್ಸ್ ನನ್ನ ಮಗಳು. ನನ್ನ ಹಸ್ಬೆಂಡ್ದೊಂದು ಫ್ರೆಂಡ್ಸ್ ಎಲ್ಲಾದರೂ ನಿಲ್ಲಿಸಿದ್ರೆ ಗಂಟೆ ಮಾಡ್ತಾರೆ, ಫೋನಲ್ಲಿ ಮಾತಾಡಿಕೊಂಡು ಅದು ಇದು ಅಂತ ಅಂದ್ಬಿಟ್ಟು ಲೇಟ್ ಮಾಡ್ತಾರೆ. ಬನ್ನಿರಿ ಹೊತ್ತಾಯಿತು ಅಂತಂದರೆ ಇರು ಒಂದು ನಿಮಿಷ ಅಂತ. ಅದು ಅಲ್ಲಿ ಹೋಗ್ಬೇಕಂತೆ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಇನ್ನೂ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಮನೆಯಲ್ಲಿ ನಮ್ಮ ಮನೆ ದೇವ್ರ ಮನೆ ಇದೆಯಲ್ಲ, ಅಲ್ಲಿ ಸ್ವಿಚ್ ಬೋರ್ಡಲ್ಲಿ ಒಂದು ಸ್ವಿಚ್ಚು ಎಲ್ಲ ಕಡೆ ಕನೆಕ್ಷನ್ ಇದೆ. ಅದು ಆನ್ ಮಾಡಿದ್ರೆ ಸಾಕು ಕರೆಂಟ್ ಹೊರ್ಟೋಗ್ಬಿಡುತ್ತೆ, ಮನೇಲೆಲ್ಲ ಕರೆಂಟ್ ಹೊರ್ಟೋಗ್ಬಿಡುತ್ತೆ. ಸೊ ಆ ಪ್ರಾಬ್ಲಮ್ ಮನೇಲಿ ಆಗಿದೆ. ಅಪ್ಪ ಅಮ್ಮ ಒಬ್ಬರೇ ಇದ್ರಲ್ಲ ಮನೇಲಿ, ಸೊ ಆ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಸೊ ಫೋನಲ್ಲಿ ಮಾತಾಡ್ತಾಯಿದ್ರು. ಅಲ್ಲಿ ಮೇಯ್ನ್ ಸ್ವಿಚ್ ಆನ್ ಮಾಡಬೇಕು. ಸೊ ಕರೆಂಟ್ ಬೋರ್ಡಲ್ಲಿ ಮನೇಲಿರುತ್ತಲ್ಲ ಆ ಬೋರ್ಡು ಸ್ವಿಚ್ ಆನ್ ಮಾಡಬೇಕು. ಸೊ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿಸಿ ಹೋಗಿ ಆನ್ ಮಾಡಿಸು ಅಂತ ಹೇಳಿದ್ರು. ಅದಾದಮೇಲೆ ಬರುವಾಗ ಇದು ಕುಡಿತಾ ಇದ್ದೀವಿ, ಕಬ್ನಲ್ಲಿ ಕುಡಿತಾ ಇದ್ದೀವಿ. ನನ್ನ ಹಸ್ಬೆಂಡ್ ಗೀಟು ಅವ್ರು ಬೇಡ ಅಂತಂದರು. ಸೊ ನಾನು ನನ್ನ ಮಗಳು ಕುಡಿತಾ ಇದ್ದೀವಿ. ನನಗೆ ಬಂದಿದ್ದೀವಿ, ನನಗೆ ಮೀಸೆ ಬರ್ದಿರೋ ಥರ ಕುಡಿತೀನಿ ನಾನು. ಲಿಪ್ಸ್ಟಿಕ್ ಹಾಳಾಗೋಗುತ್ತೆ ಅಂತ. ಆಲ್ರೆಡಿ ಹೋಗ್ಬಿಟ್ಟಿದೆ ಲಿಪ್ಸ್ಟಿಕ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕೊಬ್ಬನಲ್ಲಿ ಮಾತ್ರ ಸೂಪರಾಗಿತ್ತು ಜ್ಯೂಸು, ಇಷ್ಟ ಆಯಿತು. ಸೊ ಇವಾಗ ಜ್ಯೂಸ್ ಕುಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಟೈಮು 2:15 ಈಗ ದೊಡ್ಡಪ್ಪ ಮನೆಗೆ ಹೋಗಬೇಕು. ಇವಾಗಲೇ ಲೇಟಾಯಿತು, ಬೇಗ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ಲಾಗು ಗಣೇಶ ಟೆಂಪಲ್ನ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಟೆಂಪಲ್ಲು. ಸೊ ನಮ್ಮ ದೊಡ್ಡಪ್ಪ ಮನೆಗೆ ಹೋಗೋ ಲಾಗ್ನ ಮತ್ತೆ ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ. ಸೊ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಲಾಗ್ಗೆ ಕಾಯ್ತಾರಿ. ಬಾಯ್.